ಎಲ್ರಿಗೂ ನಮಸ್ಕಾರ. ಶ್ರೀಮತಿ ಮಾತುಕತೆಗಳು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಕತೆಗಳನ್ನು ಕೇಳ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಕತೆಗಳನ್ನು ಕೇಳಿ. ಹಾಗೆ ಕತೆ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ. ಬೆಂಗಳೂರು ವಿಮಾನ ನಿಲ್ದಾಣ. ಪ್ರಯಾಣಿಕರನ್ನ ಅವರ ಗಮ್ಯಸ್ಥಾನಕ್ಕೆ ತಲುಪಿಸೋಕೆ ವಿಮಾನ ಸಿದ್ಧವಾಗಿದೆ. ನಮ್ಮ ನಾಯಕಿ ಆ ವಿಮಾನದಲ್ಲಿ ಕೆಲಸ ಮಾಡೋ ಏರ್ ಹೋಸ್ಟೆಸ್. ಎಲ್ರೂ ಬಂದ ನಂತರ ಕ್ಯಾಪ್ಟನ್ ಘೋಷಣೆಗಳೊಂದಿಗೆ ಬಾಗಿಲುಗಳನ್ನ ಮುಚ್ಚಲಾಯಿತು. ಮತ್ತೆ ಪ್ರಯಾಣಿಕರಿಗೆ ಸೂಚನೆಗಳನ್ನ ನೀಡ್ತಿದ್ಲು. 2ನೇ ಸಾಲಿನಲ್ಲಿ ಕೂತಿದ್ದ ಸುಮತಿ ಅವಳನ್ನೇ ನೋಡ್ತಿದ್ರು. ಸಾಮಾನ್ಯವಾಗಿ ಏರ್ ಹೋಸ್ಟೆಸ್ಗಳಂದ್ರೆ ಸುಂದರ, ಆಕರ್ಷಕವಾಗಿರ್ತಾರೆ. ಅದರಲ್ಲಿ ನಮ್ಮ ನಾಯಕಿ ಇನ್ನೂ ಸುಂದರವಾಗಿದ್ಲು. ಅವಳಲ್ಲಿ ಸುಮತಿಯನ್ನ ಆಕರ್ಷಿಸಿದ್ದು ಅವಳ ಉಡುಗೆ ಶೈಲಿ. ಇತರ ಸಿಬ್ಬಂದಿ ಸ್ಕರ್ಟ್ನಲ್ಲಿ ಇದ್ರೆ ಅವಳು ಟ್ರೌಸರ್ನಲ್ಲಿ ಹೇರ್ ಬಂದೊಂದಿಗೆ ಪೂರ್ಣ ಕವರಿಂಗ್ನಲ್ಲಿ ಕೇವಲ ಮುಖ ಮಾತ್ರ ಕಾಣಿಸುವಂತೆ ನೈಸರ್ಗಿಕ ಸೌಂದರ್ಯದಿಂದ ತುಂಬಿದ್ಲು. ಅವಳ ಈ ನೋಟ ಸುಮತಿಗೆ ಮುದ ನೀಡಿತು. ತನ್ನ ಘೋಷಣೆ ಹೇಳಿದ ನಂತರ ಫಾರ್ಮ್ ಭರ್ತಿ ಮಾಡ್ತಿದ್ದ ಪರೀಕ್ಷಾಳನ್ನ ಸುಮತಿ ಕರೆದ್ರು. ಹೇಳಿ, ಏನಾದ್ರೂ ಬೇಕಾ ಅಂತ ಇಂಗ್ಲಿಷ್ನಲ್ಲಿ ವಿನಯದಿಂದ ಮೃದುವಾಗಿ ಕೇಳಿದ್ಲು ಪರೀಕ್ಷಾ. ನನಗೆ ಈ ಆಹಾರ ಆಗೋದಿಲ್ಲ, ಏನಾದ್ರೂ ಹಣ್ಣುಗಳಿದ್ರೆ ಕೊಡಿಸ್ತೀರಾ ಅಂತ ಅಷ್ಟೇ ನಿಧಾನವಾಗಿ ಸುಮತಿ ಕೇಳಿದ್ರು. ಖಂಡಿತ ಮೇಡಮ್ ಅಂತ ಸಿಬ್ಬಂದಿಗೆ ಹೇಳಿ ಪರೀಕ್ಷಾ ತಾನೇ ತಾಜಾ ಹಣ್ಣಿನ ಸಲಾಡ್ ಜೊತೆಗೆ ಆರೆಂಜ್ ಜ್ಯೂಸ್ ಅನ್ನು ತಂದು ಕೊಟ್ಲು. ಧನ್ಯವಾದಗಳು ಅಂದ್ರು ಸುಮತಿ. ನೀವು ಕನ್ನಡದವರಾ ಅಂತ ಆಶ್ಚರ್ಯದಿಂದ ಕೇಳಿದ್ಲು ಪರೀಕ್ಷಾ. ಅಯ್ಯೋ, ನೀನು ಕನ್ನಡದ ಹುಡುಗಿನೇನಾ ಅಂತ ಅಷ್ಟೇ ಆಶ್ಚರ್ಯದಿಂದ ಕೇಳಿದ್ರು ಸುಮತಿ. ಹೌದು ಮೇಡಮ್, ಬೆಂಗಳೂರು ಅಂದ್ಲು ಸುಂದರವಾಗಿ ನಗ್ತ. ಓಹ್, ನಂಬಾಗದ ಹುಡುಗಿ. ಹಾಗಾದ್ರೆ ನಿನ್ನನ್ನ ಇಂತಹ ಒಳ್ಳೆ ಕೆಲಸದಲ್ಲಿ ನೋಡೋಕೆ ತುಂಬಾ ಸಂತೋಷವಾಗ್ತಿದೆ ಅಂತ ಮೆಚ್ಚುಗೆಯಿಂದ ಸುಮತಿ ಹೇಳಿದ್ರು. ಧನ್ಯವಾದಗಳು ಮೇಡಮ್ ಅಂದ್ಲು ಪರೀಕ್ಷಾ. ನಿನ್ ಹೆಸರೇನು ಅಂತ ಕೇಳಿದ್ರು ಸುಮತಿ. ಪರೀಕ್ಷಾ ಪುರೋಹಿತ್ ಅಂದ್ಲು ಪರೀಕ್ಷಾ. ತುಂಬಾ ಚೆನ್ನಾಗಿದೆ ಹೆಸರು, ನಿನ್ನಂತೆಯೇ ಅಂದ್ರು ಸುಮತಿ. ಚಿಕ್ಕದಾಗಿ ನಕ್ಕು, ನಿಮಗೇನಾದ್ರೂ ಬೇಕಿದ್ರೆ ಹೇಳಿ ಅಂತ ಹೇಳಿ ಬೇರೆ ಪ್ರಯಾಣಿಕರ ಕರೆಯಿಂದಾಗಿ ಹೋದ್ಲು ಪರೀಕ್ಷಾ. ಹೋಗ್ತಾ ಇದ್ದ ಅವಳನ್ನ ನೋಡ್ತಾ, ನೀನ್ ನನಗೆ ತುಂಬಾ ಇಷ್ಟವಾದೆ ಪರಿ. ನಿನ್ನನ್ನ ಮತ್ತೆ ನೋಡ್ತೀನಾ ನಾನು? ಒಂದ್ ವೇಳೆ ನೋಡಿದ್ರೆ ನನ್ನ ಮನಸ್ಸಿನಲ್ಲಿರೋ ಮಾತು ಕೇಳ್ತೀನಿ ಅಂತ ಸುಮತಿ ಮನದಲ್ಲೇ ಅಂದ್ಕೊಂಡ್ರು. ವಿಮಾನ ಇನ್ನು 1/4 ಗಂಟೆಯಲ್ಲಿ ದೆಹಲಿ ತಲುಪುತ್ತೆ ಅನ್ನೋವಾಗ ಇದ್ದಕ್ಕಿದ್ದಂತೆ ಎದೆ ನೋವಿನಿಂದ ಸುಮತಿ ಕುಸಿದ್ಬಿದ್ದು ಪಕ್ಕದಲ್ಲಿದ್ದವರು ಸಿಬ್ಬಂದಿಯನ್ನ ಕರೆದ್ರು. ವಿಷಯ ತಿಳಿದಾಗ ಪರೀಕ್ಷಾ ವೇಗವಾಗಿ ಬಂದ್ಲು. ಇಂತಹ ತುರ್ತು ಪರಿಸ್ಥಿತಿಯಲ್ಲಿ ಹೇಗೆ ವೈದ್ಯಕೀಯ ನೆರವು ನೀಡಬೇಕು ಅಂತ ತರಬೇತಿಯಲ್ಲಿ ಹೇಳಿದ್ರಿಂದ ಪ್ರಥಮ ಚಿಕಿತ್ಸೆಯಾಗಿ CPR ಮಾಡ್ತಿದ್ರು. ನೋವು ತೀವ್ರವಾಗಿದ್ರಿಂದ ಅವಳಿಂದಲೂ ಸಾಧ್ಯವಾಗಲಿಲ್ಲ. ತಕ್ಷಣ ದೆಹಲಿಯ ಬೇಸ್ಗೆ ಕರೆ ಮಾಡಿ ವಿಮಾನ ನಿಲ್ದಾಣದಲ್ಲಿ ಆಂಬ್ಯುಲೆನ್ಸ್ ಸಿದ್ಧಗೊಳಿಸೋಕೆ ಹೇಳಿ ಸುಮತಿ ಅವರ ಕೈ ಹಿಡಿದು, ದಯವಿಟ್ಟು ಏನೂ ಆಗೋದಿಲ್ಲ ಮೇಡಮ್, ಸ್ವಲ್ಪ ಶಾಂತವಾಗಿರಿ ಅಂತ ಪರೀಕ್ಷಾ ಧೈರ್ಯ ಹೇಳ್ತಿದ್ದಾಗ, ನನ್ ಜೊತೆಗೆ ಇರಮ್ಮ ಅಂದ್ರು ಕಷ್ಟದಿಂದ ಒಂದೊಂದು ಮಾತು ಆಡ್ತಾ ಸುಮತಿ. ನಾನು ಇರ್ತೀನಿ, ನೀವು ಸ್ವಲ್ಪ ತಾಳ್ಮೆ ವಹಿಸಿದ್ರೆ ಹಾಸ್ಪಿಟಲ್ಗೆ ಹೋಗಿ ಬರಬಹುದು ಅಂತ ಧೈರ್ಯ ಹೇಳಿ ವಿಮಾನ ಇಳಿತಾ ಇದ್ದಂತೆ ಸಿದ್ಧವಾಗಿದ್ದ ಆಂಬ್ಯುಲೆನ್ಸ್ನಲ್ಲಿ ಅವರನ್ನ ಹತ್ಸಿ ಹೋಗೋಕೆ ಹೊರಟಿದ್ದ ಪರೀಕ್ಷಾಳ ಕೈಯನ್ನ ಹಿಡಿದ್ರು ಸುಮತಿ. ಇರ್ತೀನಿ ಅಂದೆ ಅಂತ ದೀನವಾಗಿ ಸುಮತಿ ಪರೀಕ್ಷಾಳನ್ನ ನೋಡಿದ್ರು. ಡಾಕ್ಟರ್ಸ್ ಇದಾರೆ ಮೇಡಮ್, ನಾನು ಹೋಗ್ಬೇಕು ಅಂದ್ಲು ಪರಿ. ದಯವಿಟ್ಟು ಅಮ್ಮ, ನನ್ನ ಮಗ ಬರೋವರೆಗೆ ನನ್ನ ಜೊತೆಯಾಗಿರು ಅಂತ ಸುಮತಿ ವಿನಂತಿಸಿದ್ರಿಂದ ತನ್ನ ಜೊತೆಗೆ ಇದ್ದ ಹುಡುಗಿಗೆ ಬೇಸ್ಗೆ ತಿಳಿಸುವಂತೆ ಹೇಳಿ ಅವ್ರ ಜೊತೆಗೆ ಹಾಸ್ಪಿಟಲ್ಗೆ ಹೋದ್ಲು ಪರೀಕ್ಷಾ. ICUನಲ್ಲಿ ಅವರನ್ನ ದಾಖಲಿಸಿ ಅರ್ಧ ಗಂಟೆ ನಂತರ ಸುಮತಿ ಅವರು ಅಪಾಯದಿಂದ ಪಾರಾಗಿದ್ದಾರೆ ಅಂತ ಹೇಳಿದಾಗ ನಿಟ್ಟುಸಿರು ಬಿಟ್ಟ ಪರೀಕ್ಷಾ ಅವರ ವಿವರಗಳನ್ನ ಪಡೆದು ಕುಟುಂಬಕ್ಕೆ ತಿಳಿಸೋಕೆ ರಿಸೆಪ್ಷನ್ನಲ್ಲಿ ಹೇಳಿ ಅವರು ಕರೆ ಮಾಡಿ ಹೇಳಿದ ನಂತರ ಸುಮತಿ ಅವರನ್ನ ನೋಡಿದ್ಲು. ಆಕ್ಸಿಜನ್ ಮಾಸ್ಕ್ನೊಂದಿಗೆ ಮಲಗಿದ್ದ ಅವರನ್ನ ನೋಡಿ ವಿಮಾನ ನಿಲ್ದಾಣದಲ್ಲಿ ತನ್ನ ಬ್ಯಾಗ್ ತೆಗೆದುಕೊಂಡು ಕ್ಯಾಬ್ನಲ್ಲಿ ತನ್ನ ಫ್ಲಾಟ್ಗೆ ಹೋದ್ಲು ಪರೀಕ್ಷಾ. ಇತ್ತ ದೆಹಲಿಯ ಪ್ಯಾಲೇಸ್, ಅದರ ಹೆಸರು ಕೋಬ್ರಾ ಕಿಂಗ್ಡಮ್. ಇತ್ತ ದೆಹಲಿಯ ಪ್ಯಾಲೇಸ್,
ಅದರ ಹೆಸರು ಕೋಬ್ರಾ ಕಿಂಗ್ಡಮ್. ಆ ಪ್ಯಾಲೇಸ್ನ ಡಾರ್ಕ್ ರೂಮ್ನಲ್ಲಿ ಸುಮಾರು 25 ಜನರ ಕಪ್ಪು ಹುಡುಗಿಯಲ್ಲಿ ಇದ್ರು. ಅವರೆಲ್ಲರೂ ಬಲಿಷ್ಠರಾಗಿದ್ರು. ಆ ಕೋಣೆಯಲ್ಲಿ ಒಬ್ಬನ ತಲೆ ಇನ್ನೊಬ್ಬನ ಬೂಟಿನ ಕಾಲಿನ ಕೆಳಗಡೆ ನಜ್ಜುಗುಜ್ಜಾಗ್ತಾ ಅವನ ಆರ್ತನಾದಗಳಿಂದ ತುಂಬಿ ಹೋಗಿತ್ತು. ಆದ್ರೂ ಅಲ್ಲಿರೋರು ಯಾರೂ ವಿಚಲಿತರಾಗ್ಲಿಲ್ಲ. ಬಾಸ್, ನನ್ನನ್ನು ಕ್ಷಮಿಸಿ, ನಿಮ್ಮ ಅಮ್ಮನವರ ಬಗ್ಗೆ ಹಾಗೆ ಹೇಳಿದ್ದಕ್ಕಾಗಿ. ಅವರ ಕಾಲುಗಳನ್ನ ಹಿಡ್ಕೊಳ್ತೀನಿ, ಕ್ಷಮಿಸೋಕೆ ಕೇಳ್ಕೊಳ್ತೀನಿ, ದಯವಿಟ್ಟು ನನ್ನನ್ನ ಕೊಲ್ಲಬೇಡಿ ಅಂತ ಪ್ರಾಣ ಭಯದಿಂದ ವಿನಂತಿಸ್ತಿದ್ದ ಒಬ್ಬ. ಎದುರಿನ ಕಪ್ಪು ಕುರ್ಚಿಯಲ್ಲಿ ಕಾಲುಗಳನ್ನ ಅಡ್ಡವಾಗಿ ಹಾಕಿ ಕೂತಿದ್ದ ಅವನ ಕಣ್ಣುಗಳು ಕೆಂಪು ಗೆರೆಗಳಿಂದ ತುಂಬಿದ್ದು ನೋಡುವವರ ಮೈಯಲ್ಲಿ ನಡುಕ ಹುಟ್ಟಿಸುವಂತಿತ್ತು. ಆಂಟೋನಿ ಅಂತ ಕಿರಿಚಿದ ಅವನು. ಎಸ್ ಬಾಸ್ ಎಂದ ಆಂಟೋನಿ ಬೂಟಿನ ಕಾಲಿನಿಂದ ತುಳಿತಾ ಇದ್ದವನು. ಅವನಿಗೆ ಸಾವಿನ ರುಚಿ ಹೇಗಿರುತ್ತೆ ಅಂತ ತೋರ್ಸು. ಕೊಲ್ತಾ ವಿಡಿಯೋ ತೆಗೆದು ನಾಳೆ ನಡೆಯೋ ಮಾಫಿಯಾ ಮೀಟಿಂಗ್ನಲ್ಲಿ ಟೆಲಿಕಾಸ್ಟ್ ಆಗಬೇಕು. ಇನ್ನೊಮ್ಮೆ ಈ ತಾರಕ್ ಭೂಪತಿಯ ತಾಯಿಯ ಬಗ್ಗೆ ಆ ಮಾತು ಹೇಳೋದಕ್ಕಲ್ಲ, ಹೇಳೋ ಯೋಚನೆ ಕೂಡ ಯಾರಿಗೂ ಬರಬಾರ್ದು ಅಂತ ತಾರಕ್ ಘರ್ಜಿಸಿದ್ದ. ಎಸ್ ಬಾಸ್ ಅಂದ ಆಂಟೋನಿ ತಾರಕ್ನ ಆದೇಶದಂತೆ. ಅದೇ ಕೋಣೆಯಲ್ಲಿದ್ದ ಡಾಗ್ ರೂಮ್ಗೆ ಅವನನ್ನ ಎಳ್ಕೊಂಡು ಹೋಗಿ ಕೋರೆ ಹಲ್ಲುಗಳಂತಹ ಹಲ್ಲುಗಳಿರೋ ಮನುಷ್ಯನ ರಕ್ತಕ್ಕೆ ಹಸಿದ ಜರ್ಮನ್ ಶೆಫರ್ಡ್ ನಾಯಿಗಳ ಮುಂದೆ ಎಸ್ದ. ರಕ್ತದ ವಾಸನೆ ಪತ್ತೆ ಹಚ್ಚಿದ ಆ ನಾಯಿಗಳು ತಮ್ಮ ಆಹಾರಕ್ಕಾಗಿ ಅವನ ಮೇಲೆ ಮುಗಿಬಿದ್ದು ಹರಿದು ತಿಂತಿದ್ವು. ಆಂಟೋನಿ ವಿಡಿಯೋ ತೆಗಿತಾ, ಅಮ್ಮನ ಬಗ್ಗೆ ಮಾತಾಡಿ ನೀನು ಬದುಕೋಕ್ ಹೊಡ್ಯಾ ಬೇವ್ಕೂಫ್, ಇನ್ನು ನಿನ್ನ ಶವ ಕೂಡ ಯಾರಿಗೂ ತಿಳಿಯೋದಿಲ್ಲ ಅಂತ ಬಾಗ್ಲು ಹಾಕ್ತ. ತಾರಕ್ ಮುಖದಲ್ಲಿ ಕ್ರೂರ ನಗು. ಕೈಯಲ್ಲಿದ್ದ ಸಿಗಾರನ್ನ ಶೂ ಕಾಲಿನ ಕೆಳಗಡೆ ನುಜ್ಜುಗುಜ್ಜು ಮಾಡ್ತಾ, ಅವನಿಟ್ಕೊಂಡಿದ್ದ ಹೆಂಡತಿ ಎಲ್ಲಿದ್ದಾಳೆ ಆಂಟೋನಿ ಅಂತ ಕೇಳ್ದ ತಾರಕ್. ತಕ್ಷಣ ಆಂಟೋನಿ ಆ ವ್ಯಕ್ತಿಯ ಹೆಂಡತಿಯನ್ನ ಎಳ್ಕೊಂಡ್ ಬಂದ. ಮಿನಿ ಉಡುಪಿನಲ್ಲಿದ್ದ ಅವಳನ್ನ ನಿರ್ಲಕ್ಷ್ಯದಿಂದ ನೋಡಿದ ತಾರಕ್ ಆಂಟನಿ ಕಡೆಗೆ ಒಂದು ಸ್ಯಾಡಿಸ್ಟಿಕ್ ನೋಟ ಬೀರ್ದ. ತಕ್ಷಣ ಆಂಟೋನಿ ಅವಳನ್ನ ಎಳ್ಕೊಂಡು ಹೋಗಿ ಕ್ರೂರ ಮನುಷ್ಯರಿರೋ ಕೋಣೆಗೆ ಎಸ್ತು ಎಂಜಾಯ್ ಗೈಸ್ ಅಂದ. ಕೋಣೆಯಲ್ಲಿ 1 ಗಂಟೆಯ ನಂತರ ಅವಳ ಅರುಚಾಟಗಳು ನಿಂತವು. ಅವಳನ್ನ ಕರ್ಕೊಂಡು ಹೋಗಿ ಹಸಿವು ತೀರದ ನಾಯಿಗಳಿಗೆ ಇನ್ನೊಮ್ಮೆ ಔತಣವಾಗಿ ಎಸೆದ್ರು. ಹೊರಗಡೆ ಬಂದ ಆಂಟೋನಿಗೆ ಆಸ್ಪತ್ರೆಯಿಂದ ಫೋನ್ ಬಂತು. ಭಾಯ್ ಅಂತಿದ್ದ ಆಂಟೋನಿ ಧ್ವನಿಯಲ್ಲಿ ಆತಂಕ ಕೇಳಿಸ್ತು. ಶವರ್ಗೆ ಹೋಗ್ತಿದ್ದ ತಾರಕ್ ಹಿಂತಿರುಗಿ ನೋಡಿ, ಏನಾಯ್ತು ಆಂಟೋನಿ ಅಂದ. ಅಮ್ಮಂಗೆ ಹಾರ್ಟ್ ಅಟ್ಯಾಕ್ ಆಗಿ ಆಸ್ಪತ್ರೆಯಲ್ಲಿದ್ದಾಳೆ ಅಂತ ಫೋನ್ ಅಂತ ಇದ್ದ ಆಂಟೋನಿ ಗಂಟಲು ಈ ಬಾರಿ ತಾರಕ್ ಕೈಯಲ್ಲಿ ಸಿಕ್ಕಿತ್ತು. ಕ್ಷಮ್ಸು ಬಾಯ್, ಅಮ್ಮನ ಹಠ ನಿಮ್ಗೆ ಗೊತ್ತಿದೆ ಅಲ್ವಾ? ನಮ್ಮ ಗಾಡ್ಸ್ ಅನ್ನ ಜೊತೆಯಾಗಿ ಕಳಿಸಿದ್ರೆ ಅವಳು ಮನೆಗೆ ಬರೋದಿಲ್ಲ ಅಂತ ಬೆದರಿಸಿದ್ಲು. ಅಲ್ಲಿವರೆಗೆ ವಿಮಾನ ಹತ್ತೋವರೆಗೆ ಅವಳ ಜೊತೆಯಲ್ಲಿದ್ದು ಬೇರೆ ವಿಮಾನದಲ್ಲಿ ಅಮ್ಮನ ಹಿಂದೆಯೇ ಬರ್ತಿದ್ದಾಗ ಅಮ್ಮನಿಗೆ ವಿಮಾನದಲ್ಲೇ ಅಂತಿದ್ದ ಆಂಟೋನಿ ಕಣ್ಣಲ್ಲಿ ನೀರ್ ನೋಡಿ ಕೈ ಬಿಟ್ಟು ವೇಗವಾಗಿ ಹೊರಗಡೆ ಬಂದ ತಾರಕ್. 24/7 ಪ್ರತಿ ಸೆಕೆಂಡ್ ಆ ಪ್ಯಾಲೇಸ್ನಲ್ಲಿ ಅಲರ್ಟ್ ಆಗಿರ್ತಿದ್ದ ಡ್ರೈವರ್ಗಳು ಕಾರನ್ನ ಸ್ಟಾರ್ಟ್ ಮಾಡಿದ್ರು. ಕಪ್ಪು ರೇಂಜ್ ರೋವರ್ ಹತ್ತಿದ ತಾರಕ್ನ ಹಿಂದೆಯೇ ಬಂದ ಆಂಟೋನಿ ಡ್ರೈವರ್ ಅನ್ನ ತಪ್ಪಿಸಿ ತಾನೇ ಸ್ಟೇರಿಂಗ್ ಹಿಡ್ದ. ಅವನ ಹಿಂದೆಯೇ ಇನ್ನೊಂದು 4 ಬೆನ್ಸ್ ಕಾರುಗಳು ವೇಗವಾಗಿ ದೆಹಲಿ ರಸ್ತೆಗಳಲ್ಲಿ ಧಾವಿಸಿದ್ವು. ಇತ್ತ ಪರೀಕ್ಷಾ ಕ್ಯಾಬ್ನಲ್ಲಿ ಮನೆಗೆ ಹೊರಡುವಾಗ ತನ್ನ ಬ್ಯಾಗ್ನ ಸೈಡ್ ಜಿಪ್ನಲ್ಲಿರೋ ಮೊಬೈಲ್ ತೆಗೆದ್ಲು. ಅಷ್ಟೊತ್ತಿಗಾಗ್ಲೇ ಅವಳ ತಾಯಿಯ ನಂಬರ್ನಿಂದ ಹಲವಾರು ಮಿಸ್ಡ್ ಕಾಲ್ಗಳು ಬಂದಿದ್ವು. ಕೂಡಲೇ ತನ್ನ ತಾಯಿಯ ನಂಬರ್ಗೆ ಡಯಲ್ ಮಾಡಿದ್ಲು. ಅವಳ ತಾಯಿ ಶ್ಯಾಮಲಾ ಒಂದೇ ರಿಂಗಿಗೆ ಕರೆ ಸ್ವೀಕರಿಸಿದ್ರು. ಪರಿ, ಯಾಕಿಷ್ಟು ಲೇಟ್ ಆಯ್ತು? ಮನೆಗ್ ಬಂದ್ಯಾ ಇಲ್ವಾ ಅಂತ ಆತಂಕದಿಂದ ಕೇಳಿದ್ರು. ಹೌದು ಅಮ್ಮ, ಈಗಷ್ಟೇ ಹೊರಟಿದ್ದೀನಿ, ದಾರಿಯಲ್ಲೇ ಇದ್ದೀನಿ. ಇವತ್ತು ಫ್ಲೈಟ್ ಅಲ್ಲಿ ಒಬ್ಬ ಪ್ರಯಾಣಿಕರಿಗೆ ಹಾರ್ಟ್ ಸ್ಟ್ರೋಕ್ ಬಂದು ಹೆದರ್ಕೊಂಡು ನನ್ನನ್ನ ಜೊತೆಯಲ್ಲಿರೋಕೆ ಕೇಳಿದ್ರಿಂದ ಹಾಸ್ಪಿಟಲ್ಗೆ ಹೋದೆ ಅಮ್ಮ ಅಂದ್ಲು. ಅಯ್ಯೋ ಹೌದಾ, ಈಗ ಹೇಗಿದ್ದಾರೆ ಅವರು ಪರಿ ಅಂತ ಶ್ಯಾಮಲ ಆತಂಕದಿಂದ ಕೇಳಿದ್ರು. ಸಿವಿಯರ್ ಪೇನ್ ಇತ್ತಾದ್ರೂ ಈಗ ನಾರ್ಮಲ್ ಆಗಿ ಚೆನ್ನಾಗಿದ್ದಾರೆ ಅಂತ ಹೇಳಿದ ಮೇಲೆ ನಾನು ಹೊರಟಿದ್ದೀನಿ. ನಾಳೆ ಬೆಳಿಗ್ಗೆ ಫ್ಲೈಟ್ ಇರೋದ್ರಿಂದ ಬಂದೆ.
ಇಲ್ದಿದ್ರೆ ಅವ್ರಿಗೆ ಪ್ರಜ್ಞೆ ಬಂದ್ಮೇಲೆ ಅವರನ್ನ ಮಾತಾಡ್ಸಿ ಹೋಗ್ತಿದ್ದೆ. ಗೊತ್ತಾ ಅಮ್ಮ, ಅವರು ನಮ್ಮ ಕನ್ನಡದವ್ರೆ ಅಂತ ಹೇಳಿದ್ಲು ಪರಿ. ಹೌದಾ, ನಿನಗ್ ಹೇಗ್ ಗೊತ್ತು ಅಂತ ಕೇಳಿದ್ರು ಶ್ಯಾಮಲ. ನನ್ ಜೊತೆಗ್ ಮಾತಾಡಿದ್ರು ಅಂತ ನಡೆದದ್ದನ್ನ ಹೇಳ್ತಾ ಅಪಾರ್ಟ್ಮೆಂಟ್ ಬಳಿ ಕ್ಯಾಬ್ ಇಳಿದು ಲಿಫ್ಟ್ನಿಂದ ತನ್ನ ಫ್ಲ್ಯಾಟ್ಗೆ ಬಂದು ಬಾಗ್ಲು ತೆರೆದು ಒಳಗಡೆ ಹೋದ್ಲು ಪರೀಕ್ಷಾ. ಅದಕ್ಕಾಗಿಯೇ ಇಷ್ಟು ಲೇಟಾ? ನಿನ್ ಫೋನ್ಗೋಸ್ಕರನೇ ಕಾಯ್ತಿದ್ದೆ ನಾನು, ಯಾಕಿನ್ನೂ ಕಾಲ್ ಮಾಡಿಲ್ಲ ಅಂತ. ಪರವಾಗಿಲ್ಲ, ಒಬ್ರಿಗೆ ಸಹಾಯ ಮಾಡ್ದೆ ಅಲ್ವಾ ಅಂತ ಸಮಾಧಾನಗೊಂಡ್ರು. ಕೆಲವೊಮ್ಮೆ ಇಂತಹ ಘಟನೆಗಳು ನಡೆಯುತ್ತೆ ಅಂತ ಎಂದೂ ತಿಳಿದು. ನಾರ್ಮಲ್ ಆಗಿ ತಿನ್ನೋಕೆ ಏನಾದ್ರೂ ಆರ್ಡರ್ ಮಾಡ್ಕೊಮ್ಮ, ಈ ಸಮಯದಲ್ಲಿ ಏನ್ ಅಡ್ಗೆ ಮಾಡ್ತೀಯಾ ಅಂದ್ರು. ಬೆಳಗ್ಗೆ ಮಾಡಿದ ಆಲೂಗೆಡ್ಡೆ ಪಲ್ಯ ಮತ್ತೆ ರಸಂ ಇದೆ ಅಮ್ಮ. ಅಕ್ಕಿ ತೊಳೆದು ಕುಕ್ಕರ್ನಲ್ಲಿ ಹಾಕಿದ್ರೆ ಫ್ರೆಶ್ ಆಗಿ ಬರೋ ಅಷ್ಟರಲ್ಲಿ ಅನ್ನ ರೆಡಿ ಆಗತ್ತೆ. ಕೀರ್ತಿ ಫೋನ್ ಮಾಡಿದ್ಲು, ಫೈನಲ್ ಎಕ್ಸಾಮ್ ಇದೆ ಅಂತ ಹೇಳಿದ್ಲು ಅಂದ್ಲು ಪರಿ. ಲಾಸ್ಟ್ ಟರ್ಮ್ ಫೀಸ್ ಬಗ್ಗೆನೂ ಹೇಳಿದ್ಲಾ ಅಂದ್ರು ಶ್ಯಾಮಲ. ಹೌದು ಅಮ್ಮ, ನಾನು ಇನ್ನೊಂದು ವಾರದಲ್ಲಿ ಕಳಿಸ್ತೀನಿ ಅಂತ ಹೇಳಿದೀನಿ ಅಂದ್ಲು ಪರಿ. ನಿಮ್ಮಪ್ಪ ಇದ್ದಿದ್ರೆ ನಿನಗೆ ಈ ಕಷ್ಟಗಳು ತಪ್ತಿದ್ವು ಪರಿ. ಇಷ್ಟೊತ್ತಿಗಾಗ್ಲೇ ಮದುವೆ ಆಗಿ ಮಕ್ಕಳ ಜೊತೆಗೆ ಸಂತೋಷವಾಗಿರ್ತಿದ್ದೆ ನೀನು. ಇದ್ದ ಮಗ ಹೆಂಡತಿ ಮಾತು ಕೇಳಿ ತಾಯಿಯನ್ನು ತಂಗಿಯರನ್ನು ಬಿಟ್ಟು ಅವಳ ಸೆರಗು ಹಿಡಿದು ಹೊರಟು ಹೋದ. ಅಂಥವನನ್ನ ಹೆತ್ತಿದ್ದಕ್ಕೆ ನನಗೆ ನಾಚಿಕೆ ಆಗ್ತಿದೆ ಅಂತ ದುಃಖದಿಂದ ಶ್ಯಾಮಲ ಹೇಳ್ತಿದ್ದಾಗ, ಅಮ್ಮ, ಆಗ ಹೋದ ವಿಷಯಗಳ ಬಗ್ಗೆ ಯೋಚಿಸಿ ಏನ್ ಪ್ರಯೋಜನ? ಈಗ ನಮ್ಗೆ ಅಷ್ಟೊಂದು ಕಷ್ಟ ಏನ್ ಬಂದಿದೆ ಹೇಳು? ಒಳ್ಳೆ ಜಾಬ್, ಒಳ್ಳೆ ಸ್ಯಾಲ್ರಿ ಅಷ್ಟೆ. ನಮ್ಗೆ ಸಾಲಗಳಿದ್ದು ಬಂದ ಸಂಬಳ ಬಡ್ಡಿಗಳಿಗೆ ಹೋಗೋದ್ರಿಂದ ಕಾಣಿಸ್ತಿಲ್ಲ ಹಣ. ಇನ್ 2 ವರ್ಷ ಅಮ್ಮ, ಇನ್ 2 ವರ್ಷಗಳಲ್ಲಿ ನಮ್ಮ ಕಷ್ಟಗಳು ತೀರಿ ಚಿಕ್ಕ ಮನೆಯನ್ನಾದ್ರೂ ಖರೀದಿಸಿ ನಿನ್ನನ್ನ ಮತ್ತೆ ತಂಗಿಯನ್ನ ಖುಷಿಯಾಗಿ ನೋಡ್ಕೊಳ್ತೀನಿ ಅಂತ ಸಂತೋಷದಿಂದ ಹೇಳಿದ್ಲು ಪರಿ. ಆದ್ರೂ ಶ್ಯಾಮಲ ಏನೂ ಮಾತಾಡ್ಲಿಲ್ಲ. ಅಮ್ಮ, ಈಗ ನೀನ್ ಹತ್ರು ದುಃಖ ಪಟ್ರು ನಾನು ಊಟ ತಿನ್ನಲ್ಲ. ಈಗಾಗ್ಲೇ ಸಿಕ್ಕಾಪಟ್ಟೆ ಹಸುವಾಗಿದೆ. ಮಗಳನ್ನ ಹಸಿದು ಮಲಗಿಸ್ತೀನಿ ಅಂದ್ರೆ ಹಾಗೆ ದುಃಖ ಪಡ್ತಾ ಇರು ಅಂದ್ಲು ಪರಿ ತಾಯಿಯ ದೌರ್ಬಲ್ಯವನ್ನ ಬಳಸ್ಕೊಂಡು. ಇಲ್ಲ ಪರಿ, ನಾನೇನು ದುಃಖ ಪಡ್ತಿಲ್ಲ. ಆದ್ರೂ ನೀನು ಗಂಡು ಮಕ್ಕಳಂತೆ ಕಷ್ಟಪಟ್ಟು ನಮ್ಮನ್ನ ನೋಡ್ಕೊಳ್ತಿರೋವಾಗ ಆ ನೀಚನ ಬಗ್ಗೆ ಯಾಕೆ ಯೋಚಿಸೋದು? ನೀನ್ ಊಟ ಮಾಡು ಅಂದ್ರು. ಓಕೆ ಅಮ್ಮ, ತುಂಬಾ ಸುಸ್ತಾಗ್ತಿದೆ ಅಂದ್ಲು ಪರಿ. ಜಾಗ್ರತೆ ಅಂತ ಫೋನ್ ಇಟ್ಟ ಶ್ಯಾಮಲಾದೇವಿ ಗೋಡೆ ಮೇಲಿದ್ದ ಪತಿಯ ಫೋಟೋವನ್ನ ನೋಡ್ತಾ, ನಿಮ್ಮ ಮಗಳು ಎಷ್ಟೊಂದು ಬೆಳೆದು ಒಬ್ಳೆ ಧೈರ್ಯವಾಗಿ ಹಗೆತನವನ್ನ ಎದುರಿಸ್ತಾ ಹೋರಾಡ್ತಿದ್ದಾಳೆ ಅನ್ನೋದನ್ನ ನೋಡೋಕೆ ನೀವಿಲ್ವಲ್ಲ ರಾಬರ್ಟ್. ನಿಮ್ ಜೊತೆಗೆ ಜೀವನ ಹಂಚಿಕೊಳ್ಳೋಕೆ ಸಂಬಂಧಗಳು, ಆಚಾರಗಳು, ಸಂಪ್ರದಾಯಗಳು ಎಲ್ಲವನ್ನ ಬಿಟ್ಟು ಬಂದೆ. ಒಂದು ದಿನವೂ ನನಗೆ ಕಷ್ಟ ಕೊಡದೆ ನೋಡ್ಕೊಂಡ್ರಿ. 3 ಮಕ್ಕಳ ಜೊತೆಗೆ ನಿಮ್ ಜೊತೆಗೆ ಸಂತೋಷವಾಗಿ ಸಾಕ್ತಿದ್ದ ಜೀವನ ಒಂದೇ ಒಂದು ಆಕ್ಸಿಡೆಂಟ್ನಿಂದ ಅಸ್ತವ್ಯಸ್ತವಾಗಿ ನಮ್ಮ ಬದುಕನ್ನ ತಲೆಗೆಳಕಾಗಿ ಮಾಡ್ಬಿಡ್ತು ಅಂತ ಪತಿಯ ಫೋಟೋ ಜೊತೆಗೆ ತನ್ನ ಕಷ್ಟಗಳನ್ನ ಹೇಳ್ಕೊಂಡ್ರು ಶ್ಯಾಮಲ. ಇತ್ತ ಫ್ರೆಶ್ ಆಗಿ ಬಂದ ಪರೀಕ್ಷಾ ತನ್ನ ಫ್ಲ್ಯಾಟ್ನಲ್ಲಿರೋ ಚಿಕ್ಕ ದೇವರ ಮನೆಯಲ್ಲಿ ಒಂದ್ ಕಡೆ ಗಣಪತಿ ಮತ್ತೆ ಇನ್ನೊಂದು ಕಡೆ ಜೀಸಸ್ ಫೋಟೋಗಳನ್ನ ನೋಡ್ತಾ ಆ ದಿನ ಯಾವುದೇ ಅಪಾಯಗಳು ನಡೀದೆ ಮನೆಗೆ ಬಂದಿದ್ದಕ್ಕೆ ದೇವರಿಗೆ ಧನ್ಯವಾದಗಳನ್ನ ಹೇಳಿ ಸುಮತಿ ಅವರ ಆರೋಗ್ಯದ ಬಗ್ಗೆಯೂ ಪ್ರಾರ್ಥಿಸಿದ್ಲು. ಇತ್ತ ಹಾಸ್ಪಿಟಲ್ನಲ್ಲಿ ಯಾರ್ ಬರ್ತಿದಾರ? ಹಾಸ್ಪಿಟಲ್ ಪೂರ್ತಿ ಪಿನ್ ಡ್ರಾಪ್ ಸೈಲೆಂಟ್ ಆಗಿದೆ ಅಂತ ಕೆಲವು ರೋಗಿಗಳ ಸಂಬಂಧಿಕರು ಕೇಳಿದ್ರು. ದೆಹಲಿಯನ್ನೇ ನಡುಗಿಸೋ ಡಾನ್ ಅಂತ ಹಾಸ್ಪಿಟಲ್ ಹೆಡ್ ಹೊರಗಡೆ ನೋಡ್ತಾ ಹೇಳಿದ್ರು. ಈ ದಿನಗಳಲ್ಲೂ ಇನ್ನೂ ಇಂತಹ ರೂಲರ್ಗಳು ಇದಾರ ಅಂದಾಗ, ಇದಾರೆ, ಹೊರಗಡೆ ಕಾಣೋದಿಲ್ಲ, ಆದ್ರೆ ನಿಶ್ಶಬ್ದವಾಗಿ ದೇಶವನ್ನ ಆಳ್ತಾರೆ, ರೂಲ್ ಮಾಡ್ತಾರೆ ಅಂದ್ರು. ಅವನ್ ಯಾರು ಅಂದಾಗ, ತಾರಕ್ ಭೂಪತಿ ಅಂತ ಹೇಳ್ತಿರೋವಾಗ್ಲೆ ಹಾಸ್ಪಿಟಲ್ ಪೋರ್ಟಿಕೋಗೆ ವೇಗವಾಗಿ ನುಗ್ಗಿದ್ವು ಕಾರುಗಳು. ಆ ವೇಗವನ್ನ ನೋಡಿ ಭಯಭೀತರಾಗಿ ಯಾರೋ ಬೆನ್ನಟ್ಟಿದಂತೆ ಅಲ್ಲಿನವರು ಪಕ್ಕಕ್ಕೆ ಸರಿದ್ರು. ಅವನ್ಗೋಸ್ಕರ ಕಾಯ್ತಿದ್ದ ಹಾಸ್ಪಿಟಲ್ ಹೆಡ್ ಕಾರಿನ ಬಳಿಗೆ ಓಡ್ ಬಂದ್ರು. ಕಾರಿನಿಂದ ಬ್ಲ್ಯಾಕ್ ಸೂಟ್ನಲ್ಲಿ ಇಳಿದ ತಾರಕ್ ಭೂಪತಿ. 6 ಅಡಿ ಎತ್ತರ, ಕೆತ್ತಿದಂತಹ ದೇಹ, ಆಕರ್ಷಕ ಕಣ್ಣುಗಳು, ಹರಿತವಾದ ನೋಟ, ಡೈನಾಮಿಕ್ ಆಟಿಟ್ಯೂಡ್. ವಾಕ್ ಅನ್ನ ನೋಡಿ ಕೆಲವರು ಹುಣ್ಣಿಮೆಯ ಚಂದ್ರನಂತೆ ಪ್ರಜ್ವಲಿಸೋ ಅವನ ರೂಪ ಮತ್ತೆ ಕಾಣಿಸ್ದೇ ಇರಬಹುದು ಅಂತ ಆಸಕ್ತಿಯಿಂದ ನೋಡ್ತಿದ್ರು.
ಅವನಿಗೆ ತಮ್ಮ ಕಣ್ಣುಗಳನ್ನ ಸಮರ್ಪಿಸಿ ಕಣ್ರೆಪ್ಪೆ ಮುಚ್ಚದೆ ನೋಡ್ತಾ ನಿಂತ್ರು. ನಡುಕ್ತಾ ಇದ್ದ ಹೆಡ್ ದಾರಿಯನ್ನ ತೋರಿಸ್ತಾ ಗೊಂದಲಕ್ಕೊಳಗಾಗಿದ್ರೆ, ತಾರಕ್ ನಡೆಯಲ್ಲಿ ಚಿರತೆಯ ವೇಗವಿತ್ತು. ಆ ವೇಗವನ್ನ ತಲುಪೋಕೆ ಆಗದೆ ಓಡುವಂತಹ ನಡಿಗೆಯಿಂದ ಅವನ ಪರಿವಾರ ಹಿಂದೆ ಸಾಗ್ತಿತ್ತು. ನೇರವಾಗಿ ಐಸಿಯುಗೆ ಬಂದ ತಾರಕ್ ಆಮ್ಲಜನಕ ಮಾಸ್ಕ್ ಧರಿಸಿದ್ದ ತಾಯಿಯನ್ನ ಒಂದು ಕ್ಷಣ ನೋಡಿ ಆಂಟೋನಿ ಅಂತ ಕರೆದ. ಭಾಯ್ ಅಂತ ಮಿಂಚಿನಂತೆ ತಾರಕ್ ಮುಂದೆ ಬಂದು ನಿಂತ ಆಂಟೋನಿ. ಅಮ್ಮನಿಗೆ ಕಾವಲುಗಾರರಾಗಿ ಹೋದವರು ಬದುಕಬಾರ್ದು, ಶೂಟ್ ಮಾಡು ಅಂತ ಕೆಂಪಾದ ಕಣ್ಣುಗಳಿಂದ ಹೇಳ್ದ. ಹಾಗೆಯೇ ಆಗ್ಲಿ ಭಾಯ್ ಅಂದ ಆಂಟೋನಿ. ಹೆಡ್ಡನ್ನ ಕರೆದು ಅಮ್ಮನನ್ನ ಅಡ್ಮಿಟ್ ಮಾಡಿಸಿದ್ಯಾರು ಅಂತ ಕೇಳ್ದ. ಮೇಡಮ್ ಬಂದ ಏರ್ಕ್ರಾಫ್ಟ್ ಸಿಬ್ಬಂದಿ ಸರ್ ಅಂತ ನಡುಕ್ತಾ ಹೇಳಿದ್ರು ಅವರು. ಹಾಗಾದ್ರೆ ಅವ್ರು ಎಲ್ಲಿದ್ದಾರೆ ಅಂತ ಘರ್ಜಿಸೋ ಕಂಠದಿಂದ ಕೇಳ್ದ ತಾರಕ್. ಆಂಟೋನಿಗೆ ಅರ್ಥ ಆಯ್ತು, ಇಲ್ಲಿ ಯಾರೂ ಇಲ್ಲ, ಸುಮತಿ ಒಬ್ರೇ ಇದ್ದಾರೆ ಅಂತ. ಒಬ್ಳು ಹುಡುಗಿ ತನ್ನ ಕರ್ತವ್ಯವನ್ನ ಮುಗಿಸಿ ಹೊರಟು ಅಂತ ವಿನಯದಿಂದ ಹೇಳ್ತಿದ್ದ ಹೆಡ್ನತ್ತ ಕೆಂಪಾದ ಕಣ್ಣುಗಳಿಂದ ನೋಡ್ತಾ, ಹುಡುಗಿನಾ ಅಂದ ತಾರಕ್. ಹೌದು, ಒಬ್ಳು ಹೇರ್ ಹೋಸ್ಟೆಸ್ ಹುಡುಗಿ. ಸಾಮಾನ್ಯವಾಗಿ ಅವಳು ಬರ್ಬೇಕಾಗಿರ್ಲಿಲ್ಲ, ಆದ್ರೆ ನಿಮ್ಮ ತಾಯಿಯ ಕೋರಿಕೆಯ ಮೇರೆಗೆ ಇಲ್ಲಿ ಸೇರಿಸಿ ಅವರು ಸರಿ ಇದ್ದಾರೆ ಅಂತ ತಿಳಿದ ಮೇಲೆ ಹೊರಟು ಹೋದ್ಲು ಅಂದ ಹೆಡ್. ಆ ಏರ್ಲೈನ್ಸ್ ಹೆಸರು ಅಂದ ತಾರಕ್. ಡ್ಯಾಶ್ ಡ್ಯಾಶ್ ಏರ್ಲೈನ್ಸ್ ಸರ್ ಅಂತ ಹೆಡ್ ಹೇಳಿದ್ರು. ಆಂಟೋನಿ, ಚೆಕ್ ಬುಕ್ ಅಂದ ತಾರಕ್. ಕೂಡಲೇ ಬುಕ್ ಮತ್ತೆ ಕ್ಯಾಪ್ ತೆಗೆದು ಪೆನ್ ಕೊಟ್ಟ ಆಂಟೋನಿ. ಎಡಗೈಯಿಂದ ಮೊತ್ತವನ್ನ ಬರೆದು ಕೆಳಗಡೆ ಬಲಗಡೆ ಸೈನ್ ಮಾಡಿ, ಆ ಹುಡುಗಿ ಇನ್ನು ಆ ಜಾಬ್ನಲ್ಲಿ ಇರಬಾರ್ದು, ಇದು ಜಾಬ್ ಕಳೆದುಕೊಂಡಿದ್ದಕ್ಕಾಗಿ ಸಹಾನುಭೂತಿ ದಾನವಾಗಿ ಕೊಟ್ಬಿಡು ಅಂತ ಆಂಟೋನಿಗೆ ಕೊಟ್ಟು ತನ್ನ ತಾಯಿಗೆ ಪ್ರಜ್ಞೆ ಬರೋವರೆಗೂ ಒಳಗಡೆ ಹೋದ ತಾರಕ್. ಅಕ್ಷರಶಃ 50 ಲಕ್ಷಗಳ ಚೆಕ್ ನೋಡಿ ಹೆಡ್ಗೆ ತಲೆ ಸುತ್ತಿದ್ರೆ ಆಂಟೋನಿಗೆ ಕಣ್ಣುಗಳು ತಿರುಗಿದ್ರು. ಅಷ್ಟೊತ್ತಿಗಾಗ್ಲೇ ಅಂತಹ ಶಾಕ್ಗಳನ್ನ ಅನುಭವಿಸಿ ರೂಢಿಯಾಗಿದ್ದ ಆಂಟೋನಿ ಸುಮ್ನಾದ್ರೆ ಇನ್ನು ಉಳಿದವರಿಗೆ ಅದು ಎಂದೂ ನೋಡದ ವಿಚಿತ್ರ ಘಟನೆ ಆಗಿತ್ತು. ಜಾಬ್ನಿಂದ ತೆಗ್ಸಿ ಇಷ್ಟು ಎಕ್ಸ್ಗ್ರೇಷಿಯ ಸಹ ಕೊಡ್ತಾರ ಅಂತ ಬಾಯಿ ತೆರೆದ ಹೆಡ್. ಕಣ್ಣುಗಳಲ್ಲಿ ಆವರಿಸಿದ್ದ ಭಾರವಾದ ವಿಷಾದ, ಮಾತಿನಲ್ಲಿ ಮೃದುತ್ವ, ಕಣ್ಣುಗಳಲ್ಲಿ ಕರುಣೆ ತುಂಬಿದ ಕಾಂತಿ. ಸುಮತಿಯವರ ಮನಸ್ಸಿನಲ್ಲಿ ಮಿಂಚಿ ಮರೆಯಾದ ಆ ರೂಪವನ್ನ ಮತ್ತೆ ಮತ್ತೆ ನೋಡ್ಬೇಕು ಅನ್ನೋ ಆಸೆಯಿಂದ ಅವರು ಕಣ್ಣು ತೆರೆದ್ರು. ಕಣ್ಮುಂದೆ ತನ್ನ ರಕ್ತ ಮಾಂಸಗಳನ್ನ ಹಂಚಿಕೊಂಡು ಹುಟ್ಟಿದ ಆ ಪುಟ್ಟ ಕಂದಮ್ಮ ಈಗ ದೇಶವನ್ನೇ ನಡುಗಿಸೋ ಮಾಫಿಯಾ ಡಾನ್ ಆಗಿ ಅದೆಷ್ಟೋ ಜನರ ಶಾಪಕ್ಕೆ ಗುರಿಯಾಗಿ ತನ್ನ ಮುಂದೆ ಕಾಣಿಸ್ಕೊಳ್ತಿದ್ದಂತೆಯೇ ಮುಖ ತಿರುಗಿಸ್ಕೊಂಡ್ರು ಸುಮತಿ. ಹಿಂದೆಂದೂ ಕಾಣದ ಗಂಭೀರತೆ ತಾರಕ್ ಮುಖದಲ್ಲಿ ಆವರಿಸಿತ್ತು. ಒಂಟಿಯಾಗಿ ಪ್ರಯಾಣಿಸ್ಬೇಡ ಅಂತ ಎಷ್ಟು ಸಲ ಹೇಳ್ಬೇಕು ಮಮ್ಮಿ ಅಂತ ಗಂಭೀರವಾಗಿ ಕೇಳ್ದ. ನೀನು ಈ ಪಾಪದ ಕೆಲಸಗಳನ್ನ ಬಿಟ್ಟ ತಕ್ಷಣ ನಿನ್ ಮಾತ್ ಕೇಳ್ತೀನಿ ಅಂತ ಅಷ್ಟೇ ಗಂಭೀರವಾಗಿ ಹೇಳಿದ್ರು ಸುಮತಿ. ಅದು ಅಸಾಧ್ಯವಾದ ಮಾತು ಅಂತ ಹೇಳಿ ಎದ್ದು ಹೊರಗಡೆ ಬಂದು ಡಾಕ್ಟರ್ ಬಳಿ ಡಿಸ್ಚಾರ್ಜ್ ಯಾವಾಗ ಅಂತ ಕೇಳ್ದ ತಾರಕ್. ಇಂದು ಅಬ್ಸರ್ವೇಷನ್ ಅಲ್ಲಿಟ್ಟು ಬೆಳಗ್ಗೆ ಡಿಸ್ಚಾರ್ಜ್ ಮಾಡ್ತೀವಿ ಸರ್, ನಿಮ್ಗೆ ಸ್ಪೆಷಲ್ ರೂಮ್ ಇದೆ, ರಿಲ್ಯಾಕ್ಸ್ ಆಗಿ ಅಂತ ಹೇಳ್ತಿದ್ದ ಡಾಕ್ಟರ್ ಕುತ್ತಿಗೆ ಹಿಡಿದು, ನೀನ್ ಯಾರೋ ಅದನ್ ಹೇಳೋಕೆ ಅಂದ ಆಂಟೋನಿ. ಅಮ್ಮ ಡಿಸ್ಚಾರ್ಜ್ ಆಗೋವರೆಗೂ ಯಾರು ಒಳಗಡೆ ಬರಬಾರ್ದು, ಯಾರು ಹೊರಗಡೆ ಹೋಗ್ಬಾರ್ದು ಅಂತ ಆರ್ಡರ್ ಮಾಡ್ದ ತಾರಕ್. ಎಸ್ ಬಾಸ್ ಅಂದ ಆಂಟೋನಿ. ಶೀಸ್ ಆಲ್ ರೈಟ್, ಪ್ರತಿ ನಿಮಿಷವೂ ಎಚ್ಚರದಿಂದ ಇರಿ ಅಂತ ಸಿಂಹ ಗರ್ಜನೆಯಿಂದ ಆದೇಶಿಸಿದ ತಾರಕ್ ನಾಳೆ ಮೀಟಿಂಗ್ ಇರೋ ಹೋಟೆಲ್ಗೆ ಹೊರಟ. ತಾರಕ್ ಹೊರಟ ನಂತರ ಗಾರ್ಡ್ಗಳಿಗೆ ಸೆಕ್ಯೂರಿಟಿ ಬಗ್ಗೆ ಸೂಚನೆಗಳನ್ನ ನೀಡಿ ಯಾರಿಗೂ ತೊಂದರೆ ಆಗದಂತೆ ವ್ಯವಸ್ಥೆಗಳನ್ನ ನೋಡ್ಕೊಂಡ ನಂತರ ರೂಮಿಗೆ ಬಂದ ಆಂಟೋನಿ ಯೋಚಿಸ್ತಾ ಇದ್ದ ಸುಮತಿಯನ್ನ ನೋಡಿ ಮೆಲ್ಲಗೆ ಅಮ್ಮ ಅಂತ ಕರೆದ. ಅವನನ್ನ ನೋಡ್ತಾ, ಏನೂ ಆಗಿಲ್ಲ ಆಂಟೋನಿ, ಬೆಳಗ್ಗೆ ಸ್ವಲ್ಪ ಖಾರವಾದ ಆಹಾರ ತಿಂದೆ ಅದಕ್ಕೆ ಅಂದ್ರು ಸುಮತಿ ಅವನ ಕಣ್ಣುಗಳಲ್ಲಿನ ಕಳವಳವನ್ನ ಗಮನಿಸಿ. ಈ ವಿಷಯನ ಅವನಿಗೆ ಹೇಳ್ಬೇಡ, ಆಮೇಲೆ ಆ ಹೋಟೆಲ್ ಮಾಲೀಕನನ್ನ ಭೂಸ್ಥಾಪಿತ ಮಾಡ್ಬಿಡ್ತಾನೆ
ಅಂದಾಗ ಆಂಟೋನಿ ನಕ್ಕ ಸುಮತಿ ಮಾತು ಕೇಳಿ. ಈ ಲೋಕದಲ್ಲಿ ಬಾಸ್ ಯಾರನ್ನಾದ್ರೂ ಪ್ರೀತಿಸ್ತಿದ್ದಾರೆ ಅಂದ್ರೆ ಅದು ನಿಮ್ಮನ್ನ ಮಾತ್ರ ಅಮ್ಮ. ನಿಮ್ ವಿಷಯದಲ್ಲಿ ಯಾವುದೇ ಸಣ್ಣ ನಿರ್ಲಕ್ಷ್ಯವನ್ನು ಕೂಡ ಸಹಿಸೋದಿಲ್ಲ ಅವರು ಅಂದ. ಅದೇ ನನ್ನ ಭಯ ಕೂಡ ಆಂಟೋನಿ ಅಂತ ಹೇಳ್ತಾ ಸುಮತಿ ಎದ್ದು ಕುತ್ಕೊಳ್ಳೋಕ್ ಹೋಗ್ತಿದ್ದಾಗ ಹಿಂದೆ ದಿಂಬನ್ನ ಸರಿಪಡಿಸ್ತಾ ಆಂಟೋನಿ. ಅವನಿಗೆ ನನ್ ಮೇಲೆ ಪ್ರೀತಿಗಿಂತ ಹೆಚ್ಚಾಗಿ ಪ್ರಾಣ. ಆದ್ರೆ ನನ್ನಿಂದಾಗಿ ಎಷ್ಟೋ ಜನರು ಪ್ರಾಣ ಕಳ್ಕೊಂಡಿದ್ದಾರೆ, ಅದರಲ್ಲಿ ನನ್ನ ಪತಿಯು ಸೇರಿದ್ದಾರೆ ಅಂತ ಸುಮತಿ ಧ್ವನಿ ಗದ್ಗದಿತವಾಯ್ತು. ಆಂಟೋನಿ ಏನೂ ಮಾತಾಡ್ಲಿಲ್ಲ. ನನ್ನಿಂದಾಗಿ ಅವನಿಗೆ ಹೆಣ್ಮಕ್ಳು ಅಂದ್ರೆ ದ್ವೇಷವೇ ಹುಟ್ಟಿದೆ. ಈ ಕಣ್ಣುಗಳಿಂದ ಇನ್ನೆಷ್ಟು ಘೋರಗಳನ್ನ ನೋಡ್ಬೇಕೋ ಗೊತ್ತಿಲ್ಲ ಅಂದ್ರು ಸುಮತಿ. ಅಮ್ಮ, ಬಾಸ್ ಅಕ್ರಮ ಅನ್ಯಾಯ ಮಾಡ್ತಾರೆ ಹೊರತು ಅಮಾಯಕರ ಪ್ರಾಣ ತೆಗೆಯೋದಿಲ್ಲ. ಬಾಸ್ಗೆ ಮೋರಲ್ಸ್ ಇವೆ ಅಮ್ಮ. ಅವುಗಳಿಗೆ ಕಟ್ಟು ಬಿದ್ದು ತಮ್ಮ ವೃತ್ತಿ ಮಾಡ್ತಿದ್ದಾರೆಯೇ ಹೊರತು ಯಾರನ್ನೂ ಅಂತ ಅವನು ಹೇಳ್ತಿದ್ದಾಗ ಸುಮತಿ ಅವನನ್ನ ತಡೆದು, ಕೊಲ್ಲೋದ್ರಲ್ಲಿ ನೀತಿ ಎಲ್ಲಿಂದ ಬಂತು ಆಂಟೋನಿ? ಅದ್ರಲ್ಲಿ ಹೆಣ್ಣು ಮಕ್ಕಳು ಸಹ ಇದ್ರೆ ನನಗೆ ಎಷ್ಟು ನರ್ಕ ಅನ್ನಿಸ್ತಿದೆ ಗೊತ್ತಾ? ಹೌದು, ನಾನು ಫೋನ್ ಮಾಡಿದಾಗ ಯಾರ ಜೊತೆಗೋ ಡೀಲಿಂಗ್ ಇದೆ ಅಂತ ಅಂದೆ. ಯಾರ ಜೊತೆಗೆ ಅಂತ ಕೇಳಿದ್ರು ಸುಮತಿ. ಅದು ಅಮ್ಮ ಅಂತ ವಿಷಯ ಹೇಳೋಕೆ ಆಂಟೋನಿ ಹಿಂಜರಿತಾ ಇದ್ದಾಗ, ಹೇಳ್ದಿದ್ರೆ ನನ್ ಮೇಲೆ ಆಣೆ ಅಂತಿದ್ದ ಅವರನ್ನ ನೋಡಿ ಹೇಳ್ತೀನಿ ಅಮ್ಮ ಅಂದ ಆಂಟೋನಿ. ಇಟಲಿಯಲ್ಲಿ ಡ್ರಗ್ಸ್ ಡೀಲರ್ ಜೊತೆಗೆ ಮೀಟಿಂಗ್ ಆದ ನಂತರ ವಾಪಸ್ ಬರ್ತಿದ್ದಾಗ ನಮಗ್ ಸಿಕ್ಕಿದ್ದು 12 ವರ್ಷದ ಹುಡುಗಿ. ತುಂಬಾ ಚಿಕ್ಕ ಹುಡುಗಿ ಅಮ್ಮ. ಭಯದಿಂದ ನಡುಗ್ತಿದ್ಲು. ಆ ಮಗುವನ್ನ ನೋಡಿದ ತಕ್ಷಣ ಅಲ್ಲಿವರೆಗೂ ನಮ್ ಜೊತೆಗೆ ಡೀಲ್ ಮಾಡಿದ್ದ ಡೀಲರ್ ಮತ್ತೆ ಅವನ ಗ್ಯಾಂಗ್ ನಗ್ತಾ ಆ ಹುಡುಗಿನ ತಮ್ಮ ರೂಮಿಗೆ ಎಳ್ಕೊಂಡು ಹೋಗುವಂತೆ ಅವನು ಜನರಿಗೆ ಹೇಳ್ದ. ಏನಿದು ಅಂತ ಬಾಸ್ ಕೋಪದಿಂದ ಕೇಳಿದ್ರು. ಆ ಹುಡುಗಿಯ ಅಮ್ಮ ನನಗೆ ಅವಳನ್ನ ಮಾರಿದಾಳೆ, ಅದಕ್ಕೆ ಅವಳೀಗ ನನ್ನ ಸ್ವತ್ತು, ಬೇಕಿದ್ರೆ ನೀವು ಕೂಡ ಅಂತ ಹೇಳ್ತಿದ್ದವನ ಮೂಗು ಮತ್ತೆ ಬಾಯನ್ನ ಒಡೆದ್ರು ಬಾಸ್. ಇಟಲಿಯಲ್ಲಿ ಅವನೇನು ಸಾಮಾನ್ಯವಾಗಿರ್ಲಿಲ್ಲ ಅಮ್ಮ. ಒಳ್ಳೆ ಹೆಸರು, ಪ್ರಭಾವ ಮತ್ತೆ ಅಧಿಕಾರ ಹೊಂದಿದ್ದವನು. ತಕ್ಷಣವೇ ಅವನ ಜನರೆಲ್ಲರೂ ನಮ್ಮನ್ನ ಸುತ್ತುವರೆದ್ರು. ಡೀಲ್ಗಾಗಿ ಹೋಗಿದ್ರಿಂದ ನಾವು ಹೆಚ್ಚು ಜನರೂ ಇರಲಿಲ್ಲ. ಆದ್ರೆ ಬಾಸ್ ಯಾರನ್ನೂ ಬಿಡ್ಲಿಲ್ಲ. ಎಲ್ರನ್ನ ಹೊಡೆದು ಮುರಿದು ಕೋಣೆಗೆ ಕರ್ಕೊಂಡು ಹೋಗಿದ್ದ ಆ ಹುಡುಗಿನ ಹೊರಗಡೆ ಕರೆತಂದ್ರು. ನಮ್ಮನ್ನ ನೋಡಿಯೂ ಆ ಹುಡುಗಿ ನಡುಗ್ತಿದ್ದಾಗ ಮೊದಲ ಬಾರಿಗೆ ಬಾಸ್ ಕಣ್ಣುಗಳಲ್ಲಿ ಮಮತೆ ಕಂಡೆ. ಅವಳಿಗೆ ನೀರ್ ಕುಡಿಸಿ ಪಕ್ಕದಲ್ಲಿ ಕೂರಿಸ್ಕೊಂಡು ನಿಜವಾದ ವಿಷಯ ಕೇಳಿದ್ರು. ತನ್ನ ತಾಯಿ ತನ್ನನ್ನ ಬಿಟ್ಟು ಹೋಗಿದ್ದಾಳೆ ಅಂತ ಅಳ್ತಾ ಭಯದಿಂದ ಹೇಳ್ತಿದ್ದ ಅವಳನ್ನ ನೋಡಿ ವಿಷಯವನ್ನ ಕೇಳ್ಕೊಳ್ಳೋಕೆ ಹೇಳಿದ್ರು. ಅಲ್ಲಿಯೇ ಇದ್ದ ಒಬ್ಬ ವ್ಯಕ್ತಿನ ಕರೆದು ವಿಷಯ ಏನು ಅಂತ ಕೇಳಿದಾಗ, ಡ್ರಗ್ಸ್ ಸಪ್ಲೈ ಮಾಡೋನ್ ಜೊತೆಗೆ ಅವಳು ಅಕ್ರಮ ಸಂಬಂಧ ಇಟ್ಕೊಂಡು ಮಗು ಅಡ್ಡ ಅಂತ ಆ ಮಗುವನ್ನ ಮಾರಿದಾಳಂತೆ ಅನ್ನೋ ವಿಷಯ ತಿಳಿದು ಬಾಸ್ ರಕ್ತ ಕುದಿತು. ಅಷ್ಟೊತ್ತಿಗಾಗ್ಲೇ ಅವರು ಹೊಡೆದಿದ್ರಿಂದ ಮಗುವಿನ ಮೈ ಮೇಲೂ ಗಾಯಗಳಾಗಿದ್ವು. ತಕ್ಷಣ ಅವಳನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗೋಕೆ ಹೇಳಿ, ಇಲ್ಲಿ ಮೀಟಿಂಗ್ ಇದೆ ಅಂತ ನೀವು ಫೋನ್ ಮಾಡಿದಾಗ ಅದೇ ವಿಷಯವನ್ನ ಮಾತಾಡ್ತಿದ್ವು. ಆ ಹುಡುಗಿಯ ತಾಯಿ ಮತ್ತೆ ಅವಳ ಪ್ರೇಮಿ ಪಶ್ಚಾತ್ತಾಪ ಪಡೆದೆ ಬಾಸ್ಗೆ ಬಲೆ ಹಾಕೋಕೆ ನೋಡಿದ್ರು. ಅವನು ಸಹ ನಿಮ್ ಬಗ್ಗೆ ತಪ್ಪಾಗಿ ಮಾತಾಡ್ದ ಅಮ್ಮ. ಬಾಸ್ ಇನ್ನು ಅಂತ ಸುಮತಿ ಅವರನ್ನ ನೋಡ್ದ ಆಂಟೋನಿ. ಕೊಂದ್ ಹಾಕಿದ್ರ ಅವರನ್ನ ಅಂತ ಕೇಳಿದ್ರು ಸುಮತಿ. ಆ ಮಗುವನ್ನ ಆ ಸ್ಥಿತಿಯಲ್ಲಿ ನೋಡಿದ ಮೇಲೂ ಸುಮ್ನಿರೋಕೆ ಸಾಧ್ಯವಾ ಅಮ್ಮ ಅಂದ ಆಂಟೋನಿ. ಕಣ್ ಮುಚ್ಕೊಂಡು ಹಿಂದೆ ಒರಗಿದ್ರು ಸುಮತಿ. ಕತೆ ಮುಂದುವರಿಯುತ್ತ. ಅವನು ಜಗತ್ತನ್ನೇ ನಡುಗಿಸೋ ಡಾನ್, ಇವಳು ಕುಟುಂಬವೇ ಪ್ರಪಂಚ ಅಂತ ಬದುಕ್ತಾ ಇರೋ ಹುಡುಗಿ. ಇವರಿಬ್ಬರ ಭೇಟಿ ಹೇಗಾಗತ್ತೆ ನೋಡೋಣ.